ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಸಿಂಪಲ್ಲಾಗಿ ಹಳ್ಳಿಗಳಲ್ಲಿ ಯಾವ ರೀತಿ ದನ ಕರುಗಳನ್ನ ಸಾಕೊಳ್ತೀವಿ ಮತ್ತು ಯಾವ ರೀತಿ ಒಂದು ಶೆಡ್ನ ನಿರ್ಮಾಣ ಮಾಡಿಕೊಂಡು ನಾವು ಯಾವ ಥರ ಮೇಂಟೆನೆನ್ಸ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ಮಾಹಿತಿನ ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇದು ನಮ್ಮ ಒಂದು ಮನೆ ಹತ್ರನೇ ಮಾಡ್ಕೊಂಡಿರೋ ಅಂಥದ್ದು. ನೋಡಿ, ಇಲ್ಲಿ ಶುಂಠಿ ಬೆಳೆದಿದ್ದೀವಿ. ಈ ರೀತಿ ಇದೆ ಶುಂಠಿ. ಇಲ್ಲೊಂದು ತೊಟ್ಟಿ ಇಟ್ಟಿದ್ದೀವಿ ದನಗಳಿಗೆ ನೀರು ಕುಡಿಸೋದಕ್ಕೋಸ್ಕರ. ನೋಡಿ, ಈ ರೀತಿ ಇದೆ ಶುಂಠಿ. ಇದು ಒಂದು ಕೆರೆ ಇದೆ, ನಮ್ಮದೊಂದು ಕಟ್ಟೆ ಇದೆ. ಆ ಕಟ್ಟೆ ಏರಿ ಮೇಲೆ ಒಂದು ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಇಲ್ಲಿ ಸ್ವಲ್ಪ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ನೋಡಿ, ಈ ರೀತಿ ಕಟ್ಟೆ ಇದೆ, ಇದ್ರ ಮೇಲೆ ಈ ಥರ ಮಾಡ್ಕೊಂಡಿದ್ದೀವಿ. ನೋಡಿ, ದನಗಳ ಜೊತೆಯಲ್ಲಿ ಯಾವ ರೀತಿ ನಾವು ಕುರಿಗಳನ್ನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈ ರೀತಿ ಶೈಲೇಜ್ಗಳನ್ನೆಲ್ಲ ಇಟ್ಕೊಂಡು ಒಂದು ಕಡೆ ಸೈಡಿಗೆ ಕುರಿಗಳನ್ನ ಸಾಕೊಂಡಿದ್ದೀವಿ. ನೋಡಿ ಫ್ರೆಂಡ್, ಶೈಲೇಜ್ ಇಟ್ಟಿದ್ದೇಗಳಿಗೆ ಎಲ್ಲ ತಿಂದಿದ್ದೇವೆ ಸ್ವಲ್ಪ. ನೋಡಿ ಯಾವ ರೀತಿ ಮಲಗಿದ್ದಾರೆ ಅಂತ. ಆರಾಮಾಗಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ. ಈ ರೀತಿ ಒಂದು 20ರಲ್ಲಿ ಇವಾಗ ಒಂದು 18 ಆಗಿದ್ದಾವೆ. ಒಂದೆರಡು ಕುಯ್ದುಬಿಟ್ವಿ. ನೋಡಿ, ಒಂದು 3 ಹಸು. ಅದೇ ಇದೊಂದು ಬಂದುಬಿಟ್ಟು ಜರ್ಮನ್ ಬ್ರೀಡ್. ಇದು ಜರ್ಮನ್ ಬ್ರೀಡು. ಇದು ಹೆಚ್ಚು ಬರುತ್ತಲ್ಲ ಅಂತೀವಿ. ಇನ್ನೊಂದಿದೆ ಜರ್ಸಿ, ಅದನ್ನು ರೀತಿ ಎತ್ಕೊಂಡು ಹೋಗಿದ್ದಾರೆ. ಇವೆರಡನ್ನು ಮಾತ್ರ ಇಲ್ಲೇ ಕಟ್ಟಿಬಿಟ್ಟು ನಾವು ಮೇವನ್ನು ಹಾಕ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಹೊರಗಡೆ ಇಟ್ಕೊಂಡು ಹೋಗೋದಕ್ಕೆ ನಮಗೆ ಜಾಸ್ತಿ ಜಮೀನಿಲ್ಲ. ಸೊ ಹಾಗಾಗಿ ಇವೆರಡನ್ನು ಮನೆ ಹತ್ರನೇ ಮೇಂಟೈನ್ ಮಾಡ್ಕೊಳ್ತೀವಿ. ಇನ್ನೊಂದನ್ನು ಮಾತ್ರ, ಅದು ಜರ್ಸಿ ಅಲ್ವಾ, ಚಿಕ್ಕ ಹಸು, ಅದನ್ನು ಹೊರಗಡೆ ಅಪ್ಪ ಮೇಯಿಸ್ಕೊಂಡು ಬರ್ತಾರೆ. ನೋಡಿ, ಇಲ್ಲೊಂದು ರೂಮ್ ಮಾಡ್ಕೊಂಡಿದ್ದೀವಿ. ರಾಗಿ ಮತ್ತು ಬೂಸ, ಈ ಥರ ಮಿಷಿನ್, ಹಾಲು ಕರೆಯೋ ಮಿಷಿನ್ನು, ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತಲೇ ಒಂದು ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಹಾಲು ಕರೆಯೋ ಮಿಷಿನ್ನು. ಇಲ್ಲಿ ರಾಗಿ ಹಾಕಿ ಒಟ್ಟಿದ್ದೀವಿ. ನೋಡಿ, ಹಾಗೆ ಬೂಸ ಈ ರೀತಿ ಇಟ್ಕೊಳ್ಳೋದಕ್ಕೆ ಅಂತಲೇ ಒಂದು ಚಿಕ್ಕದಾಗಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಮಾಡಿದ್ದೀವಿ. ಈ ರೀತಿ ಹಳ್ಳಿಗಳಲ್ಲಿ ಒಂದು ಚಿಕ್ಕ ಜಾಗದಲ್ಲಿದ್ದಾಗ ಈ ರೀತಿ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೇಗೋ ಮಾಡ್ತಾಯಿದ್ದೀವಿ. ನೋಡಿ, ನಿಮಗೆ ಇಷ್ಟ ಆಗುತ್ತೋ ಹೇಗೋ ಗೊತ್ತಿಲ್ಲ. ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೀನಿ, ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡಿದ್ದೀನಿ. ನೋಡಿ, ಈ ರೀತಿ ಇದೆ ನಮ್ಮ ಮನೆ ಹತ್ರ ವಾತಾವರಣ. ಬೆಳಿಗ್ಗೆ ಟೈಮಲ್ಲಿ ಹಾಲು ಕರಿಬೇಕಾದ್ರೆ ಈ ಕಡೆ ಸೈಡ್ ಕಟ್ಕೊಳ್ತೀವಿ. ನೋಡಿ, ಹೂವಿನ ಗಿಡ ಹಾಕಿದ್ದೀನಿ ಸಿಂಪಲಾಗಿ. ಗುಲಾಬಿ ಗಿಡ, ಬೆಟ್ಟವರೆ ಈ ರೀತಿ ಹಾಕಿದ್ದೀನಿ. ನೋಡಿ, ಶುಂಠಿ ತೋರಿಸ್ತೀನಿ. ಇದು ಶುಂಠಿ ನಾವು ಬೆಳೆದಿರುವಂಥದ್ದು. ಬೆಳಿಗ್ಗೆ ಟೈಮು ಕುರಿಗಳನ್ನ ಬಿಸಿಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 12 ಗಂಟೆ ತನಕ ಈ ರೀತಿ ಒಂದು ಮೆಸ್ನ ಹಾಕಿಬಿಟ್ಟು ಮಾಡಿದ್ದೀವಿ. ಇಲ್ಲಿಗೆ ಕುರಿಗಳನ್ನ ಕೂಡಿರ್ತೀವಿ ಬೆಳಿಗ್ಗೆ ಟೈಮು. ಒಂದು 11 ಗಂಟೆ ತನಕ ಇದರೊಳಗೇ ಇರುತ್ತೆ. ಸೊ 11 ಗಂಟೆ ಆದಮೇಲೆ ಅವನ್ನ ಕೊಟ್ಟಿಗೆ ಒಳಗೆ ಮೇವು ಹಾಕಿಬಿಟ್ಟು ಒಳಗಡೆ ಬಿಟ್ಬಿಡ್ತೀವಿ. ಅಲ್ಲಿ ತನಕ ಅವರು ಹಾಗೆ ಇರ್ತಾರೆ. ಮತ್ತು ಇದು ದನಗಳಿಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಟೈಮು ಹಸುಗಳು 2 ಇದೆಯಲ್ಲ, ಅವುಗಳನ್ನ ಬಿಸಿಲು ಟೈಮಲ್ಲಿ ಅವನ್ನ ಜಾಸ್ತಿ ಬಿಸಿಲಿಗೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಚಪ್ಪರ ಮಾಡ್ದಂಗೆ ಮಾಡಿದ್ದೀವಿ. ನೋಡಿ, ಮಾಡಿ ಇದೊಂದು ಡ್ರಮ್ನ ಕುಯ್ದುಬಿಟ್ಟು ಅವಕ್ಕೆ ಮೇವು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ವೆಲ್ಡಿಂಗ್ ಮಾಡಿಸ್ಕೊಂಡು ಈ ರೀತಿ ಮಾಡಿದ್ದಾರೆ. ತೊಟ್ಟಿ ಟೈಪು 2 ಮಾಡಿಸಿದ್ದಾರೆ. ನೋಡಿ, ಚೆನ್ನಾಗಿದೆ. ಈ ರೀತಿ ಎಲ್ಲ ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಒಳಗಡೆ ಕಟ್ಟಿ ಮೇವು ಹಾಕಿದ್ವಿ. ನೆನ್ನೆ ಸ್ವಲ್ಪ ಮಳೆ ಬಂದಂಗೆ ಆಗಿತ್ತು, ಸೋನೆ. ಸೊ ಅಲ್ಲಿ ಅದೇ ಜಾಗದಲ್ಲಿ ಕಟ್ಟಿದರೆ ಅವಕ್ಕೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಳಗಡೆ ಕಟ್ಟಿ ಮೇವು ಹಾಕಿದ್ದೀವಿ. ನೋಡಿ ಫ್ರೆಂಡ್, ತೆಂಗಿನ ತೋಟದೊಳಗೆ ಈ ರೀತಿ ಶುಂಠಿನ ಬೆಳೆದಿದ್ದೀವಿ. ಸೊ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಈ ಸರ್ತಿ. ರೋಗ ಏನು ಬಿದ್ದಿಲ್ಲ ಸದ್ಯಕ್ಕೆ. ನೋಡಿ, ಈ ರೀತಿ ಹಳ್ಳಿಗಳಲ್ಲಿ ಸ್ವಲ್ಪನೇ ಜಾಗ ಇದ್ದರೆ ಸಾಕು, ಏನಾದರೂ ಒಂದೊಂದು ಮಾಡ್ಬೋದು. ನಾವು ಹಂಗೆ ಅಂದ್ಕೊಂಡು ಮಾಡಿದ್ದೀವಿ. ನೋಡಿ, ನಮ್ಮದು ತೋಟದ ಮನೆ ಈ ರೀತಿ ಇದೆ. ನಮ್ಮದು ಮನೆ ವಾತಾವರಣ. ಸ್ವಲ್ಪ ಹುಲ್ಲೆಲ್ಲನೂ ಹುಟ್ಟಿದ್ದೀವಿ ದನಗಳಿಗೆ.
ನೋಡಿ ಹೀಗಿದೆ ನಮ್ಮದು